ನಮಸ್ಕಾರ ಸ್ನೇಹಿತರೆ, ನೀವು ನೋಡ್ತಾ ಇರೋದು ಕ್ರಾಂತಿ ಸ್ಟಡಿ ಸರ್ಕಲ್ ಯೂಟ್ಯೂಬ್ ಚಾನಲ್. ಇತ್ತೀಚೆಗೆ ಎಕ್ಸಾಮ್ಸ್ನಲ್ಲಿ ತುಂಬ ಕೇಳಲಾಗಿರುವಂಥ ಒಂದು ಇಂಪಾರ್ಟೆಂಟ್ ಟಾಪಿಕ್ ಏನಪ್ಪ ಅಂತಂದರೆ G7 ಮತ್ತು G20. ಇವು ಏನು, ಯಾಕೆ ಇಂಪಾರ್ಟೆಂಟು, ಇವತ್ತಿನ ಈ ವಿಡಿಯೋದಲ್ಲಿ ನಾವು ತುಂಬ ಸರಳವಾಗಿ ತಿಳಿದುಕೊಳ್ಳೋಣ. ಓಕೆ, ಇದು ಸ್ಪೆಷಲಿ ಫಾರ್ KSP, KEA, KPSC ಅಂತ ನಾನು ಕೊಟ್ಟಿದ್ದೀನಿ. ಬಟ್ ಈ ಎಕ್ಸಾಮ್ಸ್ಗೆ ಅಷ್ಟೇ ಅಲ್ಲ, ನೀವು ಬರೆಯೋ SSC ಆಗಲಿ ಎಲ್ಲ ಎಕ್ಸಾಮ್ಸ್ಗೆ ಹೆಲ್ಪ್ ಆಗುತ್ತೆ. SSC ಆಗಲಿ, RRB ಆಗಲಿ ಎಲ್ಲ ಎಕ್ಸಾಮ್ಸ್ಗೂ ಹೆಲ್ಪ್ ಆಗುತ್ತೆ. ಸೊ ಮೊದಲಿಗೆ ಸ್ಟಾರ್ಟ್ ಮಾಡೋಣ. G7 ಕೊಟ್ಟಿರೋದು ಮಾಹಿತಿ ಏನಂತಂದರೆ G7, G8, G20. ಓಕೆನಾ. ಮೊದಲಿಗೆ G7 ಗ್ರೂಪ್ ಆಫ್ 7. ಈ G7 ಸ್ಥಾಪನೆ ಆಗಿದ್ದು ಯಾವಾಗ ಕೇಳ್ಬೋದು, ಸದಸ್ಯ ರಾಷ್ಟ್ರಗಳ ಬಗ್ಗೆ ಕೇಳ್ಬೋದು, ವೈಶಿಷ್ಟ್ಯ ಕೇಳ್ಬೋದು. ಸೊ G7 ಸ್ಥಾಪನೆ ಆದ ವರ್ಷ ಅಂತಂದರೆ 1975. ಇನ್ನು ಇದರ ಸದಸ್ಯ ರಾಷ್ಟ್ರಗಳಂತ ಬಂತಂದರೆ ಹೇಳಿದಾವೆ: ಅಮೇರಿಕಾ, ಬ್ರಿಟನ್, ಫ್ರಾನ್ಸ್, ಜರ್ಮನಿ, ಇಟಲಿ, ಜಪಾನ್, ಕೆನಡಾ. ಸೊ ಈ 7 ರಾಷ್ಟ್ರಗಳನ್ನು ಪಕ್ಕ ನೆನಪಿಟ್ಕೊಳ್ಳೇಬೇಕು, ಎಕ್ಸಾಮ್ಸಲ್ಲಿ ಕೇಳ್ತಾರೆ. ಇನ್ನು ಇದ್ರ ವೈಶಿಷ್ಟ್ಯ ಏನಪ್ಪ ಅಂತಂದರೆ, ಇದು ವಿಶ್ವದ ಅತ್ಯಂತ ಶ್ರೀಮಂತ ಮತ್ತು ಅಭಿವೃದ್ಧಿ ಹೊಂದಿದ ರಾಷ್ಟ್ರಗಳ ಒಂದು ಒಕ್ಕೂಟವಾಗಿತ್ತು. ಇದು ಯಾವುದು G7 ಏನೈತಿ, ಒಂದು ವಿಶ್ವದ ಅತ್ಯಂತ ಶ್ರೀಮಂತ ಮತ್ತು ಅಭಿವೃದ್ಧಿ ಹೊಂದಿದ ರಾಷ್ಟ್ರಗಳ ಒಕ್ಕೂಟವಾಗಿತ್ತು. ಇದು ಕೂಡ ಎಕ್ಸಾಮ್ಸಲ್ಲಿ ಬಂದಿದೆ, ಇದು ಕೂಡ ನೆನ್ಪಿಟ್ಕೊಳ್ರಿ. ಓಕೆನಾ. ಇನ್ನು ಇದು ಸರ್ ಯಾವ ಥರ ನೆನ್ಪಿಟ್ಕೊಳ್ಳೋದು, ಸರ್ ನೆನಪುಳಿಯಲ್ಲ. ನೆನಪುಳಿಬೇಕಂದ್ರೆ ಒಂದೊಂದು ಟ್ರಿಕ್ ಇದೆ, ಅದು ಜ್ಯೂಸ್ ವಿತ್ GF. ಇದು ನೆನಪಿಟ್ಕೊಳ್ರಿ. ಏನು ಜೆ ಅಂತಂದರೆ ಜಪಾನು, ಯು ಅಂದರೆ USA, ಇನ್ನು I ಅಂದರೆ ಇಟಲಿ, C ಅಂದರೆ ಕೆನಡಾ, E ಅಂದರೆ ಇಂಗ್ಲೆಂಡು, G ಅಂದರೆ ಜರ್ಮನಿ, F ಅಂದರೆ ಫ್ರಾನ್ಸ್. ಸೊ ಈ ಥರ ನೆನಪಿಟ್ಕೊಳ್ರಿ, ನೆನಪುಳಿಯುತ್ತೆ. ನೀವು ನೆನಪಿಟ್ಕೊಂಡ್ರಿ ಅಂದರೆ ಎಕ್ಸಾಮ್ಸಲ್ಲಿ ಏನೋ ಕ್ವಶನ್ ಬಂತು ಅಂತಂದರೆ ನೀವು ಆನ್ಸರ್ ಮಾಡಬಹುದು. ನೆಕ್ಸ್ಟು G7 ಇದ್ದಿದ್ದು G8 ಯಾವಾಗಾಯಿತು, ಇದು ಕೂಡ ಎಕ್ಸಾಮ್ಸಲ್ಲಿ ಕೇಳ್ಬೋದು. G8 ಯಾವಾಗಾಯ್ತು ಅಂದರೆ 1997ರಲ್ಲಿ ಏನು ಮಾಡುತ್ತೆ, ರಷ್ಯಾ ಇದಕ್ಕೆ G7ಗೆ ಸೇರ್ಪಡೆ ಆಗುತ್ತೆ. ಅದು ಮುಂದೆ ಹೋಗಿ ಏನಾಗುತ್ತೆ, G7 ಇದ್ದಿದ್ದು G8 ಆಗುತ್ತೆ, ಗ್ರೂಪ್ ಆಫ್ 8 ಆಗುತ್ತೆ. ಮತ್ತು ನೆಕ್ಸ್ಟ್ ನಾನು ಪೂರ್ತಿ ಎಲ್ಲ ಲೆಂದಿಯಾಗಿ ಎಲ್ಲ ಹೇಳೋಕೆ ಹೋಗಲ್ಲ, ಲೆಂದಿ ಆಗುತ್ತೆ. ಸೊ ಆಗ ಯಾವಾಗ ಜಾಯ್ನ್ ಆಯಿತು, ಯಾವಾಗ ಅದರಿಂದ G8 ಇದ್ದಿದ್ದು G7 ಯಾವಾಗ ಆಯಿತು ಅಷ್ಟೇ ಹೇಳ್ತಾ ಹೋಗ್ತೀನಿ. 1997ಕ್ಕೆ ಯಾವುದು ರಷ್ಯಾ G7ಗೆ ಸೇರ್ಪಡೆ ಆಗುತ್ತೆ. ಸೊ G8 ಆಗುತ್ತೆ. ಇನ್ನು 2014ರಲ್ಲಿ ಏನಾಗ್ತೈತೆ ರೀ, ರಷ್ಯಾ ಏನೈತಲ್ಲ, ಉಕ್ರೇನ್ನ ಒಂದು ರಾಜ್ಯವಾದಂಥ ಕ್ರಿಮಿಯಾ ಅನ್ನೋ ಒಂದು ಪ್ರದೇಶ, ಆ ಪ್ರದೇಶವನ್ನು ಏನು ಮಾಡ್ತೈತಿ, ಆಕ್ರಮಣ ಮಾಡ್ಕೊಳ್ತೈತಿ, ವಶಪಡಿಸಿಕೊಳ್ತೈತಿ. ಸೊ ವಶಪಡಿಸಿಕೊಂಡಿದ್ದಕ್ಕಾಗಿ ಈ ಥರ ಈ ಗ್ರೂಪ್ 7ನಲ್ಲಿರುವಂಥ ಎಲ್ಲ ರಾಷ್ಟ್ರಗಳೇನಿರ್ತಾವಲ್ಲ, ಇದನ್ನು ಖಂಡಿಸಿ ಇದು ಒಂದು ರಷ್ಯಾ ಬೇಡಪ್ಪ ಅಂತಂದು ರಷ್ಯಾವನ್ನು ಈ ಗ್ರೂಪ್ 8ನಿಂದ ಅಮಾನತು ಮಾಡ್ತಾವ್ರಿ. ಸೊ ಹೀಗಾಗಿ ವಾಪಸ್ G7 ಆಗಿನೇ ಕಾರ್ಯನಿರ್ವಹಿಸ್ತಾ ಇದೆ. ಸೊ ಇದು ಕೂಡ ಎಷ್ಟು ನೆನ್ಪಿಟ್ಕೊಡ್ರಿ, ಎಕ್ಸಾಮ್ಸಲ್ಲಿ ಕೇಳ್ಬೋದು. G7 G8ಇಂದ G7 ಆಗಿದ್ದೆ ಯಾವಾಗ ಅಂದರೆ ನಿರ್ಗಮನ ಆಗಿದ್ದೆ ಯಾವಾಗ ಕೇಳ್ಬೋದು. ಸೊ ನೆನ್ಪಿಟ್ಕೊಳ್ರಿ. ಇನ್ನು ಮೇನ್ ಟಾಪಿಕ್ G20 ನೋಡ್ರಿ. G20 ಮೇಲೆ ಕ್ವಶನ್ಸ್ ಬಂದಿದ್ದಾವೆ, ಬರುತ್ತೆ ಮುಂದೆ ಎಕ್ಸಾಮ್ಸ್ಗಳು ಕೂಡ. ಒಂದು ಮೊನ್ನೆ 545 ಒಂದು PSIಲಿ ಕ್ವಶನ್ ಬಂದಿತ್ತು. ಅದು UPSC 2020 ಕ್ವಶನ್ ನೋಡ್ರಿ, ಅದು ಸೇಮ್ ಕ್ವಶನ್ ಬಂದಿತ್ತು. ಅದು ತೋರಿಸ್ತೀನಿ ನಿಮಗೆ ಯಾವ ಥರ ಇತ್ತು ಅಂತ. ಇನ್ನು ಏನಪ್ಪ ಅಂತಂದರೆ ಗ್ರೂಪ್ 20 G20 ಏನೈತೆ ಅಲ್ಲ, ಯಾವಾಗ ಸ್ಥಾಪನೆ ಅಂತ ಕೇಳ್ಬೋದು. ಒಟ್ಟು ಸದಸ್ಯ ರಾಷ್ಟ್ರಗಳು ಏನಿದಾವೆ ಅಂತ ಕೇಳ್ಬೋದು. ಸ್ಥಾಪನೆ ಆದ ವರ್ಷ ಅಂತಂದರೆ 1999. ಇನ್ನು ಒಟ್ಟು ಸದಸ್ಯ ರಾಷ್ಟ್ರಗಳಂತಂದರೆ 19 ದೇಶಗಳಿದ್ದಾವೆ, 2 ಒಕ್ಕೂಟಗಳಿದ್ದಾವೆ. ಓಕೆನಾ. ಎರಡು ಒಕ್ಕೂಟಗಳು ಯಾವಪ್ಪ ಅಂತಂದರೆ ಯುರೋಪಿಯನ್ ಯೂನಿಯನ್ನು ಮತ್ತು ಆಫ್ರಿಕನ್ ಯೂನಿಯನ್. ಇಷ್ಟು ನೆನ್ಪಿಟ್ಕೊಳ್ರಿ. ಇನ್ನು ಇದ್ರ ವೈಶಿಷ್ಟ್ಯ ಏನಪ್ಪ ಅಂತಂದರೆ, ಈಗಾಗಲೇ ನೀವು ನೋಡ್ಕೊಂಡಿದ್ದೀರಾ G7 ವೈಶಿಷ್ಟ್ಯ ಏನಂತಂದರೆ, ಅಲ್ಲಿ ವಿಶ್ವದ ಅತ್ಯಂತ ಶ್ರೀಮಂತ ಮತ್ತು ಅಭಿವೃದ್ಧಿ ಹೊಂದಿದ ರಾಷ್ಟ್ರಗಳ ಒಕ್ಕೂಟ ಯಾವುದು G7 ಆಗಿದೆ. ಇಲ್ಲಿ G20 ಏನೈತ್ರಿ, ಡೆವಲಪ್ಡ್ ಮತ್ತು ಡೆವಲಪಿಂಗ್ ಕಂಟ್ರೀಸ್ ಎರಡು ಕೂಡಿ ಒಂದು ಪ್ರಬಲ ಒಕ್ಕೂಟವಾಗಿದ್ರಿ ಹೇಳಿ. ಅಂದರೆ ಕೇವಲ ಶ್ರೀಮಂತ ರಾಷ್ಟ್ರಗಳ ಒಕ್ಕೂಟವಾಗಿಲ್ರಿ, ಇದು ಅಭಿವೃದ್ಧಿ ಹೊಂದಿದ ಮತ್ತು ವೇಗವಾಗಿ ಅಭಿವೃದ್ಧಿ ಹೊಂದುತ್ತಿರುವ ರಾಷ್ಟ್ರಗಳ ಒಂದು ಪ್ರಬಲ ವೇದಿಕೆ ಆಗೈತಿ, ಪ್ರಬಲ ಒಕ್ಕೂಟವಾಗಿದೆ. ಸೊ ಇಷ್ಟು ನೆನ್ಪಿಟ್ಕೊಡ್ರಿ. ಇದ್ರ ವೈಶಿಷ್ಟ್ಯ ಕೂಡ ಕೇಳ್ಬೋದು. ಇನ್ನು ಸ್ಟ್ಯಾಟಿಕ್ GK ಪಾಯಿಂಟ್ಸು. ಇದಕ್ಕೆ ಯಾವುದೇ ಕೇಂದ್ರ ಕಚೇರಿ ಅಂತ ಯಾವುದು ಕೇಳ್ರಿ, G7ಗೂ ಇಲ್ಲ, G7ಗೂ ಇಲ್ಲ, G20ಗೂ ಕೂಡ ಇಲ್ಲ. ಇನ್ನು ನೆಕ್ಸ್ಟು ಭಾರತ ಏನೈತಿ G20 ಒಳಗೆ ಸದಸ್ಯ ರಾಷ್ಟ್ರ ಆಗೈತಿ.
ಬಟ್ G7 ಒಳಗೆ ಸದಸ್ಯ ರಾಷ್ಟ್ರ ಅಲ್ರಿ. ಬಟ್ G7 ಸಮಿಟ್ಸ್ ಇರತ್ತಲ್ಲ, ಅಲ್ಲಿ ಅತಿಥಿ ರಾಷ್ಟ್ರವಾಗಿ ನಮ್ಮ ಭಾರತ ಭಾಗವಹಿಸುತ್ತೆ. ಇಷ್ಟು ಕೂಡ ನೆನ್ಪಿಟ್ಕೊಡ್ರಿ. ಇನ್ನು ಇದ್ರ ಪ್ರಾತಿನಿಧ್ಯ ಏನ್ರಿ, ವಿಶ್ವದ ಒಟ್ಟು GDPಯಲ್ಲಿ G20 ರಾಷ್ಟ್ರಗಳ ಪಾಲು ಸುಮಾರು ಎಷ್ಟಿರ್ತದೆ ಅಂದ್ರೆ 85% ಇದೆ ನೋಡ್ರಿ. ನೀವೇನೋ ಒಂದು PSI ಆಗಲಿ KS ಆಗಲಿ ಒಂದು ಎಸ್ಸೆ ಬರೆಯುವಾಗ ಇಂಥ ಪಾಯಿಂಟ್ಸ್ ಆ್ಯಡ್ ಮಾಡ್ಕೋಬೋದು. ಓಕೆನಾ. ಇನ್ನು ನೆಕ್ಸ್ಟ್, ಇನ್ನು ಇದು ಎಕ್ಸಾಮ್ಸಲ್ಲಿ ಕೂಡ ಇಂಪಾರ್ಟೆಂಟ್, ನಿಮಗಿದು ತಿಳಿದಿರಲಿ ಅಂತ ಕೊಟ್ಟಿದ್ದೀನಿ ನಾನು. ಟ್ರೋಯಿಕಾ ಅಂತ ಬರುತ್ತೆ. ಟ್ರೋಯಿಕಾ ಅಂದರೆ ಏನು, ಈ 3 ರಾಷ್ಟ್ರಗಳ ಒಂದು ಗುಂಪಾಗಿರ್ತೈತಿ ಇರೋದು. ಅಂದರೆ ಹಿಂದಿನ ಮತ್ತು ಪ್ರಸ್ತುತ ಮುಂದಿನ ಅಧ್ಯಕ್ಷತೆ ವಹಿಸುವಂಥ ಒಂದು ದೇಶಗಳನ್ನ ಒಂದೆಡೆ ಸೇರಿಸೈತಿ. ಏನು ಅಂದರೆ ಉದಾಹರಣೆಗೆ ನೋಡ್ರಿ, ಇಲ್ಲಿ ಕೊಟ್ಟಿದ್ದೀನಿ ನಾನು. ದಕ್ಷಿಣ ಆಫ್ರಿಕಾ 2025 ಅಧ್ಯಕ್ಷತೆ ವಹಿಸಿತ್ತು. ಇನ್ನು 2026 ನಮ್ದು ಯಾವುದು ಅಮೇರಿಕಾ ವಹಿಸುತ್ತೆ. ಇನ್ನು ನೆಕ್ಸ್ಟ್ 2027 ಮುಂದಿಂದು. ಸೊ ಈ ಥರ ಈ ಗುಂಪಿಗೆ ಏನಂತಾರೆ, ಟ್ರೋಯಿಕಾ ಅಂತ ಕರೀತಾರೆ. ಇದಿಷ್ಟು ನೆನ್ಪಿಟ್ಕೊಡ್ರಿ. ಇನ್ನು ಇದನ್ನು ಯಾವ ಥರ ನೆನ್ಪಿಟ್ಕೊಳ್ರಿ, ಸಿಂಪಲ್ ಆಗಿ ನೆನ್ಪಿಟ್ಕೊಳ್ಬೋದು. ಓಕೆನಾ. G20ಯಲ್ಲಿ G7 ಎಲ್ಲ ರಾಷ್ಟ್ರಗಳು ಇದ್ದಾವೆ, G8 ರಾಷ್ಟ್ರಗಳು. G8 ಆ್ಯಡ್ ಮಾಡ್ಕೊಡ್ರಿ, ಅದು ಹೋಯ್ತು. ಬಟ್ G7 ರಾಷ್ಟ್ರಗಳೆಲ್ಲ ಕೂಡ ಇದ್ದಾವೆ, G8 ಕೂಡ ಇದೆ. ಅದಾದ್ಮೇಲೆ ಉಳಿದೆಲ್ಲ ರಾಷ್ಟ್ರಗಳು ನೆನ್ಪಿಟ್ಕೊಡ್ರಿ. ಆಫ್ರಿಕಾ, ಅರ್ಜೆಂಟೈನಾ, ಆಸ್ಟ್ರೇಲಿಯಾ, ಬ್ರೆಜಿಲ್, ಚೀನಾ, ಯುರೋಪಿಯನ್ ಯೂನಿಯನ್, ಇಂಡಿಯಾ, ಇಂಡೋನೇಷ್ಯಾ, ಮೆಕ್ಸಿಕೋ, ಸೌದಿ ಅರೇಬಿಯಾ, ಸೌತ್ ಆಫ್ರಿಕಾ, ಸೌತ್ ಕೊರಿಯಾ, ಟರ್ಕಿ. ಸೊ ಇಷ್ಟು ನೆನ್ಪಿಟ್ಕೊಳ್ರಿ. ಇದು ಕೂಡ ನೆನಪುಳಿಲಿಲ್ಲ ಅಂದ್ರೆ ನೆಕ್ಸ್ಟ್ ನೋಡ್ತಾ ಹೋಗ್ರಿ. ಇಲ್ಲಿ ನೋಡ್ರಿ, ಪೂರ್ತಿ ನೆನಪಿಟ್ಕೊಳಕ್ಕೆ ಒಂದು ಟ್ರಿಕ್ಕು. ಇಲ್ಲಿ ಬ್ರಿಕ್ಸ್ ಅಂತ ನೆನಪಿಟ್ಕೊಳ್ರಿ. ಬ್ರಿಕ್ಸ್ ನೇಮ್ ಇಟ್ ಸೆಲ್ಫ್ ನೆಮೋನಿಕ್ಸ್. ಬ್ರಿಕ್ಸ್ ಅಂತಂದರೆ ಬ್ರೆಜಿಲ್, ರಷ್ಯಾ, ಇಂಡಿಯಾ, ಚೀನಾ ಆ್ಯಂಡ್ ಸೌತ್ ಆಫ್ರಿಕಾ. ಸೊ ಇವೆಲ್ಲ ರಾಷ್ಟ್ರಗಳು ಕೂಡ G20 ಒಳಗದಾವ. ಇನ್ನು G7 ರಾಷ್ಟ್ರಗಳನ್ನು ಟ್ರಿಕ್ ಹೇಳಿದೆ, G8 ಅಂತ. ಸೊ ಇವೆಲ್ಲ ರಾಷ್ಟ್ರಗಳು ಕೂಡ ಇದ್ದಾವೆ, ಇವನು ಕೂಡ ನೆನ್ಪಿಟ್ಕೊಡ್ರಿ. ಇನ್ನು G8 ಹೇಳಿದೆ, ರಷ್ಯಾ ಒಂದಿತ್ತು. ರಷ್ಯಾ ಒಂದು ನೆನ್ಪಿಟ್ಕೊಡ್ರಿ. ಅಲ್ಲಿ ಮೇಲೆ ಕೂಡ ರಷ್ಯಾ ಐತಿ. ಇದ್ರೊಳಗೆ ಒಂದು ಟ್ರಿಕ್ ನೆನ್ಪುಳಿಯುತ್ತೆ, ರಷ್ಯಾ ಅಂತ. ಇನ್ನು ಇಲ್ಲಿ ನೋಡ್ರಿ, ಇನ್ನೊಮ್ಮೆ ಹೇಳ್ತೀನಿ, ಬ್ರಿಕ್ಸ್ ಪ್ಲಸ್ G7 2 ಮುಸ್ಲಿಂ ಕಂಟ್ರೀಸ್. ಆ 2 ಮುಸ್ಲಿಂ ಕಂಟ್ರೀಸ್ ಯಾವಪ್ಪ ಅಂತಂದರೆ ಯಾವುದು, ಟರ್ಕಿ ಮತ್ತು ಸೌದಿ ಅರೇಬಿಯಾ ನೋಡ್ರಿ. ಅವಾಗಲೇ ಹೇಳಿದೆ ನಾನು, G7 ರಾಷ್ಟ್ರಗಳಿದ್ದಾವೆ, ಈ ಬ್ರಿಕ್ಸ್ ರಾಷ್ಟ್ರಗಳಿದ್ದಾವೆ. ಇನ್ನೊಂದು ಬ್ರಿಕ್ಸ್ ರಾಷ್ಟ್ರಗಳು ಪ್ರಸ್ತುತ ಎಷ್ಟಿದಾವೆ ಅಂತ ಎಲ್ಲರೂ ಕಮೆಂಟ್ ಹಾಕ್ರಿ. ಓಕೆನಾ. ಇನ್ನು ಏನಾದ್ಮೇಲೆ ಇದು 2 ಮುಸ್ಲಿಂ ಕಂಟ್ರೀಸ್ ಆದಮೇಲೆ ಇನ್ನು ಆಸ್ಟ್ರೇಲಿಯಾ ಇಸಿಕಾ ಆರ್ಗ್ಯೂಸ್ ವಿತ್ ಇನ್ ಮೆಕ್ಸಿಕೋ. ಸೊ ಏನ್ರಿ, ಇನ್ ಅಂದರೆ ಇಂಡೋನೇಷ್ಯಾ, ಆಸ್ಟ್ರೇಲಿಯಾ, ಇಸಿಕಾ ಅಂತಂದ್ರೇನು ಯುರೋಪಿಯನ್ ಯೂನಿಯನ್ನು, ಇನ್ನು ಸಿಕಾ ಅಂತಂದ್ರೇನು ಸೌತ್ ಕೊರಿಯಾ, ಇನ್ನು ಆರ್ಗ್ಯೂಸ್ ಅಂದರೆ ಅರ್ಜೆಂಟೈನಾ, ವಿತ್ ಇನ್ ಮೆಕ್ಸಿಕೋ ಅಂತ ಅನ್ಕೊಡ್ರಿ. ನೆನ್ಪಿಟ್ಕೊಡ್ರಿ ಮೆಕ್ಸಿಕೋ ಅಂತ. ಇದಿಷ್ಟು ನೆನ್ಪಿಟ್ಕೊಳ್ಬೋದು. ನೆನ್ಪಿಟ್ಕೊಳ್ರಿ. ಇಷ್ಟು ಇಲ್ಲಿದೆ ನೋಡ್ರಿ, ಬ್ರಿಕ್ಸ್ ಪ್ಲಸ್ G7 2 ಮುಸ್ಲಿಂ ಕಂಟ್ರೀಸ್, ಇನ್ ಆಸ್ಟ್ರೇಲಿಯಾ ಇಸಿಕಾ ಆರ್ಗ್ಯೂಸ್ ವಿತ್ ಇನ್ ಮೆಕ್ಸಿಕೋ. ಇಷ್ಟು ಕೂಡ ನೆನ್ಪಿಟ್ಕೋಬೋದು. ಇದು ಕೂಡ ನೆನಪುಳಿಯಲ್ಲ ಅಂತಂದರೆ, ಸೊ ಒಂದು ಪ್ರೀವಿಯಸ್ ಇಯರ್ ಕ್ವಶನ್ ನಾನು ಹೇಳ್ತಾ ಹೋಗ್ತೀನಿ ಮುಂದೆ. ನೆನಪಿಡೋ ಟ್ರಿಕ್ ಇನ್ನೊಂದು ಇದೆ, ಅದು ಕೂಡ ಇಟ್ಕೋಬೋದು. ಇಲ್ಲಿ ನೋಡ್ರಿ, ಪ್ರೀವಿಯಸ್ ಇಯರ್ ಕ್ವಶನ್ 545 PSIಯಲ್ಲಿ ಒಂದು 545 ಕ್ವಶನ್ ಆಗಿತ್ತು. ಅಂದರೆ ಎಕ್ಸಾಮ್. ಇಲ್ಲಿ ನೋಡ್ರಿ, ಕೆಳಗೆ ನೀಡಲಾಗಿರುವ ರಾಷ್ಟ್ರಗಳ ಗುಂಪಿನಲ್ಲಿ ಯಾವುವು G20 ಗುಂಪಿನ ಸದಸ್ಯ ರಾಷ್ಟ್ರಗಳಾಗಿವೆ. ಸೊ ಇದು ರೀ, ನಾನು ಆವಾಗಲೇ ಹೇಳಿದ್ದೆ, UPSC 2020 ಕ್ವಶನ್ ರೀ ಇದು. ಯಾವುದು, CSC ಕ್ವಶನ್ ನೋಡ್ರಿ. ಇದು ಸೇಮ್ ಯಥಾವತ್ತಾಗಿ ಯಾವ ಥರ ಇದೆಯಲ್ಲ ಹಾಗೆ ಬಂದಿದೆ. ನೀವು ನಾನು KSP ಗ್ರೂಪಲ್ಲಿ ಅಪ್ಲೋಡ್ ಮಾಡಿದ್ದೀನಿ, ನೋಡ್ಕೋಬೋದು ನೀವು ಹೋಗಿ ನೋಡ್ರಿ. ಇಲ್ಲೇನಿದೆ, ಅರ್ಜೆಂಟೈನಾ, ಮೆಕ್ಸಿಕೋ, ದಕ್ಷಿಣ ಆಫ್ರಿಕಾ, ಟರ್ಕಿ, ಇನ್ನು ಆಸ್ಟ್ರೇಲಿಯಾ, ಕೆನಡಾ, ಮಲೇಷಿಯಾ, ನ್ಯೂಜಿಲೆಂಡ್. ನೋಡ್ರಿ, ಇಲ್ಲಿ ಆನ್ಸರ್ ಕರೆಕ್ಟ್ ಆಗಿದೆ. ಸೊ ಇದು ನೆನ್ಪಿಟ್ಕೊಡ್ರಿ. ಇಷ್ಟಿದೆ, ಆಸ್ಟ್ರೇಲಿಯಾ ಐತಿ, ಕೆನಡಾ ಐತಿ, ಮಲೇಷಿಯಾ ಇಲ್ಲ, ನ್ಯೂಜಿಲೆಂಡ್ ಇಲ್ಲ. ಸೊ ಬ್ರೆಜಿಲ್ ಐತಿ, ಇರಾನ್ ಐತಿ, ಇರಾನ್ ಇಲ್ಲ. ಸೌದಿ ಅರೇಬಿಯಾ ಇಲ್ಲ, ಸೌದಿ ಅರೇಬಿಯಾ ಐತಿ. ವಿಯೆಟ್ನಾಂ, ಇಂಡೋನೇಷ್ಯಾ ಐತಿ, ಜಪಾನ್ ಐತಿ, ಸಿಂಗಾಪುರ್ ಇಲ್ಲ, ದಕ್ಷಿಣ ಕೊರಿಯಾ ಐತಿ. ಸೊ ಈ ಥರ ನೋಡ್ರಿ, ಎಕ್ಸಾಮ್ಸಲ್ಲಿ ನೀವು ಪಕ್ಕ ನೆನಪಿಟ್ಕೋಬೋದು. ನೆನಪಿಟ್ಕೊಂಡ್ರೆ ನನ್ನ ಒಂದು ಜೇಬಲ್ಲಿ ಒಂದು ಮಾರ್ಕ್ಸ್ ಇದ್ದಾಗೆ. ಟ್ರಿಕ್ ಟು ರಿಮೆಂಬರ್, ಇದು ಕೂಡ ನೆನಪುಳಿಯುತ್ತೆ, ನೀವು ನೆನಪಿಟ್ಕೊಡ್ರಿ. ಗುರುಜಿ ಸೀತಾ AB SSC FCI में जॉब करती है.
ನೋಡ್ರಿ ಏನು ಗುರುಜಿ ಅಂತಂದರೆ ಜರ್ಮನಿ, USA, ರಷ್ಯಾ, UK, ಜಪಾನ್, ಇಟಲಿ. ಇನ್ನು ಸೀತಾ ಅಂತಂದ್ರೆ ಏನು? ಸೌದಿ ಅರೇಬಿಯಾ, ಇಂಡೋನೇಷ್ಯಾ, ಟರ್ಕಿ, ಅರ್ಜೆಂಟೈನಾ. ನಾನು ಹೇಳೋದು ಮುಸ್ಲಿಂ ಕಂಟ್ರೀಸ್ ಹೇಳಿದ್ದಲ್ಲ, ಸೌದಿ ಅರೇಬಿಯಾ ಮತ್ತು ಟರ್ಕಿ. ಸೊ ಇಷ್ಟು ನೆನ್ಪಿಟ್ಕೊಡ್ರಿ. ಇನ್ನು ABSSC ಅಂದ್ರೇನು? ಆಸ್ಟ್ರೇಲಿಯಾ ಮತ್ತು ಬ್ರೆಜಿಲ್. ಇನ್ನು ಸೌತ್ ಆಫ್ರಿಕಾ, ಸೌತ್ ಕೊರಿಯಾ, ಕೆನಡಾ. ಇನ್ನು FCI ಫ್ರಾನ್ಸು, ಚೀನಾ, ಇಂಡಿಯಾ. ಮಿ ಅಂತಂದ್ರೇನು? ಮೆಕ್ಸಿಕೋ, ಯುರೋಪಿಯನ್ ಯೂನಿಯನ್. ಇನ್ನೊಂದು ಆಫ್ರಿಕನ್ ಯೂನಿಯನ್ ಅಂತ ಕೂಡ ಎರಡಾಗಿದೆ, ಅದು ಕೂಡ ನೆನ್ಪಿಟ್ಕೊಡ್ರಿ. ಸೊ ಇನ್ನೊಂದು ಥರನೂ ಕೇಳ್ಬೋದು, ಈ ಕೆಳಗಿನ ಅಂದರೆ ಏಷ್ಯಾ ಖಂಡದಲ್ಲಿ ಅಂದರೆ ಯಾವ್ಯಾವ ಖಂಡದೊಳಗೆ ಯಾವ್ಯಾವ ದೇಶಗಳು ಇದ್ದಾವೆ ಅಂತ G20 ಕೂಡ ಕೇಳ್ಬೋದು ಅಲ್ವಾ. ಸೊ ನಮ್ಮ ಏಷ್ಯಾ ಖಂಡದಲ್ಲಿ ಯಾವ ಯಾವ ದೇಶಗಳು ಇದ್ದಾವೆ ಅಂತಂದರೆ ಟರ್ಕಿ ಇದೆ, ಸೌದಿ ಅರೇಬಿಯಾ ಇದೆ, ರಷ್ಯಾ ಇದೆ, ಚೀನಾ ಇದೆ, ಜಪಾನ್ ಇದೆ, ರಿಪಬ್ಲಿಕ್ ಆಫ್ ಕೊರಿಯಾ, ಸೌತ್ ಕೊರಿಯಾ ಇದೆ, ಇಂಡಿಯಾ ಇದೆ, ಇಂಡೋನೇಷ್ಯಾ ಇದೆ. ಸೊ ಇಷ್ಟು ನೆನ್ಪಿಟ್ಕೊಡ್ರಿ. ಇನ್ನು ಯುರೋಪಿಯನ್ ಯೂನಿಯನ್ ಅಂತ ಇದೆ, ಆಫ್ರಿಕನ್ ಯೂನಿಯನ್ ಅಂತ ರೀಸೆಂಟಾಗಿ ಐತಿ 2023ರಲ್ಲಿ. ಸೊ ನಾರ್ತ್ ಅಮೇರಿಕಾ ಒಳಗೆ ಕೆನಡಾ ಐತಿ, ಯುನೈಟೆಡ್ ಸ್ಟೇಟ್ಸ್ ಐತಿ, ಅಮೇರಿಕಾ ಐತಿ. ಇನ್ನು ಸೌತ್ ಅಮೇರಿಕಾ ಒಳಗೆ, ದಕ್ಷಿಣ ಅಮೇರಿಕಾದೊಳಗೆ ಏನೈತಿ? ಬ್ರೆಜಿಲ್ ಐತಿ, ಅರ್ಜೆಂಟೈನಾ ಐತಿ. 2 ದೇಶಗಳು ನೆನ್ಪಿಟ್ಕೊಡ್ರಿ. ಇನ್ನು ಆಫ್ರಿಕಾದೊಳಗೆ ಸೌತ್ ಆಫ್ರಿಕಾ. ಸೊ ಈ ಆಸ್ಟ್ರೇಲಿಯಾ ಒಳಗೆ ಇದು ಆಸ್ಟ್ರೇಲಿಯಾ ಖಂಡದೊಳಗೆ ಆಸ್ಟ್ರೇಲಿಯಾ. ಸೊ ಈ ಥರನೂ ಕೂಡ ಕೇಳ್ಬೋದು, ಯಾವ ಖಂಡದಲ್ಲಿ ಯಾವ ದೇಶಗಳಿದಾವೆ ಅಂತ. ಸೊ ಒಂದು ಕ್ಲಾರಿಟಿ ಸಿಗುತ್ತೆ, ನೆನ್ಪಿಟ್ಕೊಡ್ರಿ ಇದು ಕೂಡ. ಇಲ್ಲಿಗೆ ಈ ವಿಡಿಯೋ ಮುಗೀತು. ಎಲ್ಲರೂ ನಮ್ಮ ಒಂದು KSP World ಅಂತ ಗ್ರೂಪ್ ಇದೆ. ಸೊ ಅಲ್ಲಿ ಡೈಲಿ 8 PM ಕ್ವಿಜ್ ಇರುತ್ತೆ. ಅಲ್ಲಿ ಪ್ರೀವಿಯಸ್ ಇಯರ್ ಕ್ವೆಶನ್ ಎಲ್ಲ ನಾವು ಆ್ಯಡ್ ಮಾಡಿರ್ತೀವಿ. ದಿನಾಲು 150ಕ್ಕಿಂತ ಜಾಸ್ತಿ ಜನ ಅಟೆಂಡ್ ಆಗ್ತಾ ಇದ್ದಾರೆ. ಎಲ್ಲರೂ ಕೂಡ ನೀವು ಅದನ್ನು ಸದುಪಯೋಗ ಮಾಡ್ಕೋಬೋದು. ಹಾಗೆ ನಮ್ಮ ಚಾನಲನ್ನು ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲಲ್ಲ, ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದೇ ರೀತಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿತ್ತಂದರೆ ಒಂದು ಲೈಕ್ ಕೊಟ್ಟು, ನಿಮಗೆ ಮುಂದಿನ ಯಾವ ಟಾಪಿಕ್ ಬೇಕಂತಂದ್ರೆ ಕಮೆಂಟ್ ಮಾಡ್ಬೋದು. ಓಕೆನಾ? ಥ್ಯಾಂಕ್ ಯು ಆಲ್.